ಬ್ಲಿಂಕ್ ಸಿನಿಮಾ ಬಂದ ಮೇಲಿಂದ ದೀಕ್ಷಿತ್ ಶೆಟ್ಟಿ ಅವರ ಆಯ್ಕೆ ಮಾಡುವಂತಹ ಸ್ಕ್ರಿಪ್ಟ್ ಮೇಲೆ ಜನಗಳಿಗೂ ಕೂಡ ಇಂಟ್ರೆಸ್ಟ್ ತುಂಬಾನೇ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಈ ನಟ ತೆಲುಗುನಲ್ಲಿ ಕೂಡ ಒಂದೊಂದು ಸಿನಿಮಾದಲ್ಲಿ ವೆಬ್ ಸೀರೀಸ್ ಗಳಲ್ಲಿ ಆಕ್ಟ್ ಮಾಡೋ ಮೂಲಕ ಇನ್ನಷ್ಟು ಹೆಚ್ಚಿನ ಆಡಿಯನ್ಸ್ಗೆ ಹತ್ರ ಆಗ್ತಿದ್ದಾರೆ. ಅವರ ಪರ್ಸನಾಲಿಟಿ, ಸ್ಕ್ರೀನ್ ಪ್ರೆಸೆನ್ಸ್ ಹಾಗೂ ವಾಯ್ಸು ಆಡಿಯನ್ಸ್ ನ ಕೂಡ ಅಟ್ರಾಕ್ಟ್ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಅವರು ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಟೀಸರ್ ನೋಡಿದ್ಮೇಲೆ ಅದ್ ಯಾಕೋ ಇದು ಕನ್ನಡದ ಒಂದು ಮಿನಿ ವರ್ಷನ್ ಮನಿ ಹೈಸ್ಟ್ ಅಂತ ಕೂಡ ಅನಿಸ್ತು. ಜೋಕ್ಸ್ ಅಪಾರ್ಟ್, ಟೀಸರ್ ಎಂಟರ್ಟೈನಿಂಗ್ ಆಗಿತ್ತು. ಲೈಫಲ್ಲಿ ಒಂದು ಬ್ಯಾಂಕ್ ಅನ್ನ ಲೂಟಿ ಮಾಡಿದ್ರೆ ಸಾಕು, ಸೆಟ್ಲ್ ಆಗ್ಬಿಡ್ತೀವಿ ಅನ್ನೋ ಥಾಟು ನಾವುಗಳು ಸುಮಾರು ಸರಿ ಮಾತಾಡ್ಕೊಂಡಿರ್ತೀವಿ. ಅದನ್ನೇ ಸೀರಿಯಸ್ ಆಗಿ ತಗೊಂಡು ಬ್ಯಾಂಕ್ ಅನ್ನ ಲೂಟಿ ಮಾಡೋದಕ್ಕೆ ಹೋಗುವಂತಹ ಸ್ನೇಹಿತರ ಕತೆ ಇದು ಅಂತ ಹೇಳ್ಬೋದು. ಬಟ್ ಇಲ್ಲಾಗೋ ಟ್ವಿಸ್ಟ್ ಏನಂದ್ರೆ ಅಲ್ಲಿರೋದೆ 66,999 ರೂಪಾಯಿ ಅಂತ ಗೊತ್ತಾದ್ಮೇಲೆ ಕೆಟ್ವಲಪ್ಪ ಅಂತ ಬಾಯ್ ಬಡ್ಕೊಡುವಂತಹ ಅವರ ರಿಯಾಕ್ಷನ್ ಮುಖದ ಮೇಲೆ ನಗು ತರಿಸುತ್ತೆ. ಅಭಿಷೇಕ್ ಎಂ ಡೈರೆಕ್ಷನ್ ನಲ್ಲಿ ಈ ಸಿನಿಮಾ ಮೂಡ್ ಬಂದಿದೆ. ದೀಕ್ಷಿತ್ ಶೆಟ್ಟಿ ಸಾಮಾನ್ಯವಾಗಿ ಸಾಕಷ್ಟು ಇಂಟೆನ್ಸ್ ಆಗಿರುವಂತಹ ಸಿನಿಮಾಗಳಲ್ಲಿ ಅಥವಾ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ. ಆದ್ರೆ ಈ ಸಿನಿಮಾ ಅವರ ಫಿಲ್ಮೋಗ್ರಫಿಯಲ್ಲಿ ಒಂದು ಚೇಂಜ್ ಓವರ್ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಕಾಮಿಡಿ ಎಂಟರ್ಟೈನರ್ ಆಗಿ ಅವರ ಪಾತ್ರ ಮತ್ತು ಕತೆ ಮೂಡ್ ಬಂದಿರೋದೇ ಇಲ್ಲಿನ ವಿಶೇಷ. ಹೀಗಾಗಿ ಇಲ್ಲಿ ಅವರ ಆಕ್ಟಿಂಗ್ ವರ್ಸಿಟಾಲಿಟಿಗಿಂತ ಹೆಚ್ಚಾಗಿ ಆ ಗ್ಯಾಂಗಿನ ಲೀಡರ್ ಪಾತ್ರದಲ್ಲಿ ಯಾವ ರೀತಿ ಆಡಿಯನ್ಸ್ಗೆ ಮಜಾ ಕೊಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಟೀಸರ್ ಕೊನೆಯವರೆಗೂ ಕೂಡ ನಾರ್ಮಲ್ ಆಗಿ ಯಾವುದೇ ಹಂಪ್ಸ್ ಇಲ್ಲದೆ ಸ್ಮೂತ್ ರೋಡ್ ರೀತಿಯಲ್ಲಿ ಸಾಗುತ್ತೆ. ಆದ್ರೆ ಕೊನೆಯಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಬಂದು ಸ್ಟ್ರಾಂಗ್ ರೂಮ್ ಬಗ್ಗೆ ಮಾತಾಡಿದಾಗ ಯಾವುದೋ ಟ್ವಿಸ್ಟ್ ಅಂಡ್ ಟರ್ನ್ ಇದೆ ಅಂತ ಇನ್ನೇನು ನಿದ್ದೆಗೆ ಜಾರ್ತಾ ಇದ್ದ ಮನುಷ್ಯರನ್ನ ಎದ್ದೇಳ್ಸೋ ಹಾಗೆ ಮಾಡ್ಬಿಡುತ್ತೆ. ಅಂದ್ರೆ ನಮ್ಗನ್ಸಿದ್ದು ಇಲ್ಲಿ ಬ್ಯಾಂಕ್ಗೆ ಹಣ ಕದಿಯೋಕೆ ಅಂತಾನೆ ಹೋಗ್ತಾರೆ, ಆದ್ರೆ ಅಲ್ಲಿ ಬೇರೆ ಏನೋ ಸಿಗುತ್ತೆ ಅಥವಾ ಸೀಕ್ರೆಟ್ ಆಗಿರೋದು ಅನ್ರಿವೀಲ್ ಆಗುತ್ತೆ ಅನ್ನೋದೇ ಇದರ ಅರ್ಥ ಇರ್ಬೋದು. ಇದಕ್ಕೆಲ್ಲ ಉತ್ತರ ಟ್ರೈಲರ್ ಅಥವಾ ಸಿನಿಮಾನೇ ಕೊಡ್ಬೇಕು. ಮುಂದೆ ಕಾದ್ ನೋಡೋಣ. ದೀಕ್ಷಿತ್ ಶೆಟ್ಟಿ ಕಳ್ಳ ಆಗಿ ಆಡಿಯನ್ಸ್ ಮನಸ್ಸನ್ನ ಯಾವ ರೀತಿ ಕದಿತಾರೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಇನ್ನು ಟೀಸರ್ ಅಲ್ಲಿ ಹೈಲೈಟ್ ಅಂತ ಅನ್ಸಿದ್ದು ನಟಿ ಶ್ರುತಿ ಹರಿಹರನ್ ಅವರ ಪ್ರೆಸೆನ್ಸ್. ತುಂಬಾ ಟೈಮ್ ಆಗಿತ್ತು ಅವ್ರನ್ನ ಸಿನಿಮಾದಲ್ಲಿ ನೋಡಿ. ಇಲ್ಲಿ ಕೂಡ ಅವರ ಪಾತ್ರ ಏನು ಅಂತ ರಿವೀಲ್ ಆಗಿಲ್ಲ, ಆದ್ರೆ ಅವರ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಬ್ಯಾಂಕ್ಗೆ ಸಂಬಂಧಪಟ್ಟವ್ರ ತರ ಅನ್ಸುತ್ತೆ. ಸಾಧು ಮಹಾರಾಜ್ ಖಡಕ್ ಕಾಮಿಡಿ ಜೊತೆಗೆ ಖಡಕ್ ಕಾಪ್ ಆಗಿ ಇಲ್ಲಿ ನಮ್ಮನ್ನ ನಗಿಸ್ತಾರೆ. ಆದ್ರೆ ಆ ಕಳ್ಳರನ್ನ ಹಿಡಿತಾರ ಇಲ್ವಾ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡ್ಬೇಕು. ಇದೊಂದು ಕಳ್ಳತನ ಮಾಡಿ ಲೈಫ್ ಅನ್ನ ಸೆಟಲ್ ಮಾಡ್ಕೋಬೇಕು ಅಂತ ಬಂದಂತಹ ಕಳ್ಳರ ಲೈಫೇ ಎಂಡ್ ಆಗೋ ಪರಿಸ್ಥಿತಿಗೆ ಬರುವಂತಹ ಕತೆ. ಏನಾಯ್ತು, ಯಾಕೆ ಅಷ್ಟೊಂದು ಜನರನ್ನ ಹಾಸ್ಟೇಜ್ ಆಗಿ ಇಟ್ಕೊಂಡಿದ್ದಾರೆ ಅನ್ನೋದೇ ಸಿನಿಮಾ ನೋಡೋದಕ್ಕೆ ಇರುವಂತಹ ಒಂದು ಪ್ರಮುಖ ಕಾರಣ. ಬೃಂದಾ ಆಚಾರ್ಯ ಈ ಸಿನಿಮಾದ ಫೀಮೇಲ್ ಲೀಡ್. ಅವ್ರ ಬಗ್ಗೆ ಟೀಸರ್ ಅಲ್ಲಿ ಹೆಚ್ಚಾಗಿ ಏನು ಬಿಟ್ಕೊಟ್ಟಿಲ್ಲ. ಅಂಡ್ ಅವರ ಪಾತ್ರ ನೋಡ್ಬೇಕಿದ್ರೆ ಬ್ಯಾಂಕಿಗೆ ಬಂದಿರುವಂತಹ ಕಸ್ಟಮರ್ ರೀತಿ ಕಾಣಿಸುತ್ತೆ. ಶ್ರೀವತ್ಸ ಹಾಗೂ ಅಶ್ವಿನ್ ರಾವ್ ಪಲ್ಲಕ್ಕಿ ಅವರು ಅವರ ಪಾತ್ರಗಳ ಮೂಲಕ ಇಲ್ಲಿ ನಗುವನ್ನ ತರಿಸೋದು ಖಂಡಿತ ಅನ್ನೋ ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಡೈರೆಕ್ಟರ್ ಅಭಿಷೇಕ್ ಎಂಬರವರ ಕಚಗುಳಿ ನೀಡುವಂತಹ ಡೈಲಾಗ್ಗಳು ಕೂಡ ಸಿನಿಮಾದ ಪ್ರಮುಖ ಆಕರ್ಷಣೆಯ ಕೇಂದ್ರಬಿಂದು. ಜೂಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಇದೆ, ಬಟ್ ಟೀಸರ್ ನ ಮ್ಯೂಸಿಕ್ ಇನ್ನೂ ಬೆಟರ್ ಆಗ್ಬೇಕಿತ್ತು ಅಂತ ಅನಿಸ್ತು. ಇದು ರಂಗಿತರಂಗ, ಅವನೇ ಶ್ರೀಮನ್ ನಾರಾಯಣ ಸಿನಿಮಾಗಳನ್ನ ನಿರ್ಮಾಣ ಮಾಡಿದಂತಹ HK ಪ್ರಕಾಶ್ ಅವರು ನಿರ್ಮಾಣ ಮಾಡ್ತಿರುವಂತಹ ಸಿನಿಮಾ. ಒಂದು ಹೊಸ ತಂಡ, ಹೊಸ ಪ್ಯಾಕೇಜಿಂಗ್ ಜೊತೆಗೆ ಈ ಸಿನಿಮಾವನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ. 1 ನಿಮಿಷ 37 ಸೆಕೆಂಡ್ ನ ಟೀಸರ್ ನಲ್ಲೇ ಏನೆಲ್ಲ ತೋರಿಸಿದಾರೋ ಒಂದು ಸಿನಿಮಾ ಹೇಗೆ ಏನು ಅಂತ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅದು ಒಂದು ಲೆಕ್ಕದಲ್ಲಿ ಕಡಿಮೆ ಆಗಿದೆ. ಟೀಸರ್ ಕಟ್ ಮತ್ತು ಟ್ರೈಲರ್ ಕಟ್ ಇವತ್ತಿನ ದಿನ ತುಂಬಾನೇ ಇಂಪಾರ್ಟೆಂಟ್ ಇನ್ವಿಟೇಷನ್. ಅದನ್ನ ಸಕ್ಕದಾಗಿ ಮಾಡಿದ್ದಾರೆ ಅಥವಾ ಪೂರಾಗಿದೆ ಅಂತ ಹೇಳೋದಕ್ಕಿಂತ ಇದೊಂದು ಡೀಸೆಂಟ್ ಟೀಸರ್ ಕಟ್ ಅಂತ ಹೇಳ್ತೀನಿ. ಒಂದು ವಾರದಿಂದ ಇನ್ನೊಂದು ವಾರಕ್ಕೆ ರಿಲೀಸ್ ಆಗುವಂತಹ ಸಿನಿಮಾದಿಂದ ಸಿನಿಮಾಗಳಿಗೆ ಕಂಟೆಂಟ್ ಅಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಕೂಡ ಕಂಡು ಬರ್ತಾ ಇದೆ. ಹಾಗೂ ಹೊಸ ಎಕ್ಸ್ಪೆರಿಮೆಂಟ್ ಗಳು ಕೂಡ ಇಲ್ಲಿ ನಡೀತಾನೆ ಇರುತ್ತೆ. ಯಾವುದೇ ಎಕ್ಸ್ಪೆರಿಮೆಂಟ್ ನಡೆದ್ರು ಕೂಡ ಜನಕ್ಕೆ ಇಷ್ಟ ಆದ್ರೆ ಮಾತ್ರನೇ ಅದು ಬಾಕ್ಸ್ ಆಫೀಸ್ ಅಲ್ಲಿ ಒಳ್ಳೆ ರನ್ ಅನ್ನ ಕಾಣುತ್ತೆ. ಎಂಟರ್ಟೈನಿಂಗ್ ಜೊತೆಗೆ ಸಸ್ಪೆನ್ಸ್ ಅನ್ನ ಕೂಡ ಟೀಸರ್ ನ ಕೊನೆಯಲ್ಲಿ ತೋರಿಸಿದ್ದಾರೆ. ಆ ಸಸ್ಪೆನ್ಸ್ ಪಾರ್ಟ್ ಅನ್ನ ಬಿಟ್ರೆ ಮಿಕ್ಕಿದೆಲ್ಲವೂ ಜನರಿಕ್ ಆಗಿದೆ. ಈ ಸಿನಿಮಾ ಕನ್ನಡ, ತೆಲುಗು 2 ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ. ಮುಂದೆ ಬರುವಂತಹ ಇದರ ಪ್ರಮೋಷನಲ್ ಕಂಟೆಂಟ್ ಕೂಡ ಸಿನಿಮಾಗೆ ಪೂರಕವಾಗಿದ್ರೆ ಮಾತ್ರ ಇವತ್ತಿನ ದಿನ ಸಿನಿಮಾಗಳನ್ನ ಜನಗಳಿಗೆ ತಲುಪಿಸೋದಕ್ಕೆ ಸಾಧ್ಯ ಅನ್ನೋದು ನಮ್ಮ ಅಭಿಪ್ರಾಯ. ಟೀಸರ್ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.